ಕಲಬುರಗಿ ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಭೀಕರ ಬರಗಾಲ. ಜೂನ್ ತಿಂಗಳಲ್ಲಿ ವಾಡಿಕೆಯಷ್ಟು ಮಳೆ ಕೊರತೆ. ಮುಂಗಾರು ಬೆಳೆ ಸಂಪೂರ್ಣ ಕೈಕೊಟ್ಟಿದೆ. ಅಂತರ್ಜಲ ಮಟ್ಟ ಕುಸಿತಿದೆ. ಬರಗಾಲ ಘೋಷಣೆಗಾಗಿ ಸಾಲ ಮನ್ನಾಕ್ಕಾಗಿ ವಿಮೆಯಿಂದ ವಂಚಿತರಾದ ಎಲ್ಲ ರೈತರಿಗೆ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಬೇಕು ಎಂದು ಜಿಲ್ಲಾ ಯುವ ಜಾತ್ಯತೀತ ಜನತಾದಳ ಜಿಲ್ಲಾ ಯುವ ಅಧ್ಯಕ್ಷ ಪ್ರವೀಣ ಜಾಧವ್ ಅವರು ಆಗ್ರಹ ಮಾಡಿದ್ದಾರೆ. ಕಮಲಾಪುರ ತಾಲೂಕಿನ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದು ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಮತ್ತು ರೈತರು ಭಾಗವಹಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಶಶಿ ಪಾಟೀಲ್, RJ32 ಕನ್ನಡ ನ್ಯೂಸ್, ಕಮಲಾಪುರ. ರೈತರಿಗೆ ಪರಿಹಾರ ಕೊಡಲೇಬೇಕು. ಬರಗಾಲ ಘೋಷಣೆ ಮಾಡಲೇಬೇಕು. ರೈತರಿಗೆ ಪರಿಹಾರ ಕೊಡಲೇಬೇಕು. ಪಿಂಚಣಿ ಸ್ಥಗಿತವಾಗಿ ಚಾಲು ಮಾಡಲೇಬೇಕು. ವಿಧವಾ ವೇತನ ಕೊಡಲೇಬೇಕು. ಹ್ಯಾಂಡಿಕ್ಯಾಪ್ ವೇತನ ಕೊಡಲೇಬೇಕು. ವಯಸ್ಕರ ವೇತನ ಕೊಡಲೇಬೇಕು. ಸರ್ಕಾರ ಆಗಿರಬಹುದು, ಆಡಳಿತ ವರ್ಗ ಆಗಿರಬಹುದು, ನಮ್ಮ ಮನವಿಗೆ ಸ್ಪಂದಿಸದೇ ಇರೋದರಿಂದ ನಾವು ಇವತ್ತು ಒಂದು ಕಾಲ್ನಡಿಗೆ ಅಂದ್ರೆ ಉಗ್ರವಾದ ಹೋರಾಟ ರೂಪಿಸಬೇಕಾಗಿತ್ತು. ಕಾರಣಾಂತರಗಳಿಂದ ನಾವು ಇನ್ನೊಂದ್ಸಲ ಎಲ್ಲ ಇಲ್ಲಿನ ರೈತ ಮುಖಂಡರುಗಳು ಸೇರಿ ಒಂದು ಸಭೆ ಸೇರಿದಾಗ ನಾವು ಕಾಲ್ನಡಿಗೆ ಮುಖಾಂತರ ಹೋಗಿ ಒಂದು ಇನ್ನೊಂದ್ಸಲ ಮನವಿ ಮಾಡೋಣ. ನಾವು ಕಮಲಾಪುರ ಮತಕ್ಷೇತ್ರದಲ್ಲಿ ಏನು ಇವತ್ತ ಉಗ್ರವಾದ ಒಂದು ಹೋರಾಟ ಮಾಡ್ತಾ ಇದೀವಿ. ಈ ಹೋರಾಟ ಎದಕ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಏನ್ ಸಾಧಾರಣ ಒಂದು ಕಂಪನಿ ಬಂದ್ ಮಾಡ್ರಿ, ಯಾವುದೇ ಫ್ಯಾಕ್ಟ್ರಿ ಬಂದ್ ಮಾಡಿ ಮಾಡ್ತಾ ಇಲ್ಲ. ಈ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಬರಬೇಕು ಮೊದಲನೇದಾಗಿ. ಯಾಕಂತಂದ್ರೆ ಇವ್ರು ಎಲ್ಲ ನಮ್ಮ ರೈತರದೆಲ್ಲ ಏನದ ರಕ್ತ ಹಿಂಡ್ತಾ ಇದ್ದಾರೆ. ಯಾಕಂದ್ರೆ ನೋಡಿ, ಈಗ ಬರಗಾಲ ಬಿದ್ದು ಸುಮಾರು ಮೂರ್ ತಿಂಗಳಾಯ್ತು. ಇವತ್ತಿಂತನೂ ಈ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆ. ಇಂತಹ ಸರ್ಕಾರಕ್ಕೆ ನಾವು ಈ ಎಲ್ಲ ಮಾಧ್ಯಮದ ಮುಖಾಂತರ ನಾವು ಧಿಕ್ಕಾರ ಹೇಳ್ತೀವಿ. ಯಾಕಂದ್ರೆ ಬರೋ ದಿನದಲ್ಲಿ ನಮ್ಮ ರೈತರ ಎಲ್ಲ ಸಂಕಷ್ಟಗಳು ಈಗ ನೋಡಿ, ಹೋದ್ ಸರ್ತಿ 24-25 ಸಾಲಿನಲ್ಲಿ ಏನದ ಇನ್ಸೂರೆನ್ಸ್ ಇನ್ನೂ ಏನದ ಎಲ್ಲ ಇನ್ಸೂರೆನ್ಸ್ ತಡ್ಕೊಂಡು ಕೂತಿದ್ದಾರೆ ರಾಜ್ಯ ಸರ್ಕಾರ. ಅದಕ್ಕೆ ನೋಡಿ, ತಾವು ಈಗ ಮಳೆ ಇಲ್ಲ, ಈಗ ಮನುಷ್ಯ ನೋಡಿ ಇಲ್ಲಿ ಎಲ್ಲ ನೀರು ಕುಡಿಬಹುದು ಈ ಬರಗಾಲದಲ್ಲಿ. ಆದ್ರೆ ದನ ಇವತ್ತು ಕೆರೆಗಳು ಎಲ್ಲ ಒಣಗ್ಯಾವ, ಇವತ್ತು ಹಳ್ಳಗಳು ಎಲ್ಲ ಒಣಗ್ಯಾವ. ಈ ದನ ಕರಗಳು ಹೋಗ್ಬೇಕಲ್ಲಿ. ಅದಕ್ಕೆ ದಯವಿಟ್ಟು ಈ ರಾಜ್ಯ ಸರ್ಕಾರ ಏನದ ನಮ್ಮ ಪಕ್ಷದ ಜನತಾದಳ ವತಿಯಿಂದ ಇವತ್ತಿನ ದಿನ ನಾವು ಈಗ ಸಾಧಾರಣವಾಗಿ ಒಂದು ಪ್ರತಿಭಟನೆ ಮಾಡಿದೀವಿ. ಇದು ಒಂದು ಅವರಿಗೆ 15 ದಿನ ನಾವು ಅವಕಾಶ ಕೊಡ್ತೀವಿ. ಅಕಸ್ಮಾತ್ ಈ ರಾಜ್ಯ ಸರ್ಕಾರ ಈ ನಮ್ಮ ಕಮಲಾಪುರ ಮತಕ್ಷೇತ್ರದಲ್ಲಿ ಏನು ಸಂಪೂರ್ಣವಾಗಿ ಕಲಬುರಗಿ ಜಿಲ್ಲೆಗೆ ಸಂಪೂರ್ಣವಾಗಿ ಬರಗಾಲ ಘೋಷಣೆ ಮಾಡಿಲ್ಲಪ್ಪ ಅಂತಂದ್ರೆ ಬರೋ ದಿನದಲ್ಲಿ ಇದಕ್ಕಿಂತ ನಾವು ದೊಡ್ಡ ಹೋರಾಟ ಮಾಡ್ತೀವಿ. ಮತ್ತೆ ಕಲಬುರಗಿ ಜಿಲ್ಲೆಯಲ್ಲಿ ಏನು DC ಆಫೀಸ್ ಇದೆ ಅದಕ್ಕೆ ನಾವು ಮುಖ್ಯ ಆಗ್ತೀವಿ ಅಂತೇಳಿ ಈ ವೇದಿಕೆ ಮೇಲೆ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಜಿಲ್ಲಾ ಯುವ ಘಟಕರಾದ ಪ್ರವೀಣ್ ಜಾಧವ್ ಅವರು ಇವತ್ತು ನಮ್ಮ ಕಮಲಾಪುರ ಕ್ಷೇತ್ರದಲ್ಲಿ ರೈತರು ಎಷ್ಟು ಕಷ್ಟದಾಗದಲ್ಲ ತಾವು ಕೂಡ ನೋಡಿದಿರಿ. ನಮ್ಮ ಮಾಧ್ಯಮದವರು ಕೂಡ ಇದನ್ನು ಅರ್ಥಕೋಬೇಕು. ಯಾಕಂದ್ರೆ ಇದು ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ, ರೈತರಿಗೋಸ್ಕರ, ರೈತರ ಬೆನ್ನೆಲುಬಾಗಿ ನಾವು ನಿಂತ್ಕೋಬೇಕು. ಅದನ್ನು ಬಿಟ್ಟು ಪಾರ್ಲಿಮೆಂಟ್ ಅಲ್ಲಿ ಅವರ ಶಾಸಕರಾದ ಅಲ್ಲಪ್ರಭು ಪಾಟೀಲ್ ಅವರೇ ಅವರನ್ನ ಎದ್ದೇಳಿ ಅಂತ ಹೇಳ್ತಾರೆ. ಅಂದ್ರ ಈ ಸರ್ಕಾರ ಎಲ್ಲಿವರೆಗೆ ಕುಗ್ಗಿದೆ ಅಂದ್ರ ಅವರ ಶಾಸಕರೇ ಅವ್ರಿಗೆ ಎದ್ದೇಳಿ ಅನ್ನೋವರೆಗೂ ಹೋಶ್ ಇಲ್ಲ ಅವರಿಗೆ. ಅವ್ರು ಹೋಶ್ ಕಳ್ಕೊಂಡಾರ. ಅದಕ್ಕ ನಾವು ರೈತರ ಪರವಾಗಿ ನಮ್ಮ ಈ ಹೋರಾಟ, ರೈತರಿದ್ರೆ ನಾವಿದ್ದೀವಿ, ರೈತರು ಬದುಕ್ರೆ, ರೈತರು ಬೇದಂತ ಅನ್ನ ತಿಂದೆ ನಾವು ಬದುಕ್ತೀವಿ. ಅದಕ್ಕ ನಾವು ಕೈಗೋಗ್ರಿ ದಯಮಾಡಿ ಸರ್ಕಾರದವ್ರಿಗೆ ಒಂದೇ ಮನವಿ, ನಾವು ದೊಡ್ಡ ಬಿಸ್ನೆಸ್ ಮಾಡ್ಕೊಳ್ಳಿ ಮನೆಗಳಿಗೆ ಕರೆಸ್ಬೇಡ್ರಿ, ಅದು ನಿಮ್ಮ ಪರ್ಸನಲ್. ಆದ್ರ ರೈತರಿಗೆ ಒಂದು ಗಮನ ಹರಿಸಿ ರೈತರು ಬೆಳೆದಂತ ಬೆಲೆಗೆ ತಾವು ಬೆಂಬಲ ಕೊಡಿ. ಇವಾಗ ಮೇನ್ ಅಂದ್ರೆ ಅವ್ರಿಗೆ ಪರಿಹಾರ ಬೇಕು. ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಎಷ್ಟೋ ಜನ ವಿಷ ತಗೊಂಡು ಸಾಯ್ತಾ ಇದಾರೆ. ಯಾಕೆ ಸಾಯ್ತಾ ಇದಾರೆ? ಪರಿಹಾರ ಸಿಕ್ಕರೆ ಅವರ ಕುಟುಂಬ ಒಂದ್ ಸ್ವಲ್ಪ ಆದ್ರೂ ಅನ್ನ ತಿಂಡಿ ಬದುಕಬಹುದು ಅನ್ನೋ ಒಂದು ನಂಬಿಕೆಯಿಂದ. ಈ ನಂಬಿಕೆ ಕಳ್ಕೋಬೇಡಿ. ಸರ್ಕಾರದವ್ರಿಗೆ ನಾವು ಕೂಡ ಎಚ್ಚರಿಕೆ ಕೊಡ್ತಾ ಇದೀವಿ. ಈ ನಂಬಿಕೆ ಉಳಿಸ್ಕೋಬೇಕು ಅಂದ್ರೆ ನಮ್ಮ ಹೋರಾಟಕ್ಕೆ ಒಂದು ಬೆಲೆ ಕೊಟ್ಟು ರೈತರಿಗೆ ಅವರ ಒಂದು
ಪರಿಹಾರ ಬೇಗನೆ ಘೋಷಣೆ ಮಾಡಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಆದ್ರೂ ಕೂಡ ಎಷ್ಟೋ ಹೋದ ವರ್ಷದ ಕೂಡ ಇನ್ಸೂರೆನ್ಸ್ ಕೂಡ ಅರ್ಧ ಬಂದದ, ಇನ್ನ ಅರ್ಧ ಬಂದಿಲ್ಲ ಎಷ್ಟೋ ಜನಕ್ಕ. ನಮ್ಮ ಆಳಂದ ತಾಲೂಕದು ಎಷ್ಟೊಂದು ಎಕ್ಸಾಂಪಲ್ಗಳು ಅದಾವ. ಇನ್ಸೂರೆನ್ಸ್ ಕೂಡ ಘೋಷಣೆ ಮಾಡ್ತಾರ, ಬರಗಾಲ ಘೋಷಣೆ ಮಾಡ್ತಾರ, ಆದ್ರ ದುಡ್ಡು ರೈತರಿಗೆ ತಲುಪಲ್ಲ. ಘೋಷಣೆ ಮಾತ್ರ ಬರಬ್ಬರ್ ಮಾಡ್ತಾರ. ಯಾಕ ನಾವು ಘೋಷಣೆ ಮಾಡೀವಿ ಅಂತ ಹೇಳಕ. ಅದಕ್ಕ ಘೋಷಣೆ ಮಾಡಬೇಡಿ, ಅವರಿಂದ ದುಡ್ಡು ತಲುಪುವಂತ ಕೆಲಸ ಮಾಡಿ ಅಂತ ನಾವು ಇವತ್ತು ನಮ್ಮ ಯುವ ಘಟಕ ಅಧ್ಯಕ್ಷರಾದ ಪ್ರವೀಣ್ ಜಾಧವ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ರೈತರಿಗೋಸ್ಕರ ಧ್ವನಿ ಎತ್ತಿದ್ದಾರೆ. ನಾವೆಲ್ಲರೂ ಬೆಂಬಲಿಗರು ಸೇರಿ ನಾವು ಅವ್ರಿಗೆ ಬೆಂಬಲ ಇದೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ನಮಸ್ಕಾರ.